ಶ್ರೀ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ನಿಮ್ಮ ಜೋರಾದ ಕರತಾಡನದೊಂದಿಗೆ ನಾವೆಲ್ಲರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸೋಣ. ದಾವಣಗೆರೆಯ ಯುವ ಜನತೆ ಅತ್ಯಂತ ಪ್ರೀತಿಯಿಂದ ಅವರನ್ನ ಸ್ವಾಗತಿಸಬೇಕಾಗಿ ಕೋರಿಕೆ. ಇಲ್ಲಿನ ಯುವ ಜನತೆಯ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಈಗಾಗಲೇ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ನಮ್ಮ ಬದ್ಧತೆಯನ್ನ, ನಮ್ಮ ಪ್ರಜಾಪ್ರಭುತ್ವವು ಪ್ರಬಲವಾಗಿದೆ ಅನ್ನೋದ ಸಂದೇಶವನ್ನ ಸಾರುವಂತಹ ನೋ ಯುವರ್ ಕಾನ್ಸ್ಟಿಟ್ಯೂಷನ್, ನಿಮ್ಮ ಸಂವಿಧಾನ ತಿಳಿಯಿರಿ, ಈ ವಿವಿಧ ಮಳಿಗೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿವೀಕ್ಷಣೆಯನ್ನು ಮಾಡಿ ಇದೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಇದೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ನೋಟೋಕೆ ನೋಬಲು ಸಿಂಪಲ್ಲು, ಇವನ ಗುಂಗೆ ಡಪ್ಪಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಂಪಲ್ಲು, ಎವರು ಕಲೆಗಳವರು ಸಂಸ್ಕೃತಿ ನೀಡು, ಯುವಜನ ಶಕ್ತಿ ನಾಡಿನ ಉಸಿರು, ಯುವಕರ ಮನಸ್ಸೇ ನಾಡಿನ ಹಸಿರು. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಯುವ ಜನೋತ್ಸವದ ಆಶಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭವ್ಯ ಭಾರತದ ಸತ್ಪ್ರಜೆಗಳು ನಾವೆಲ್ಲರೂ. ವಿಶೇಷವಾಗಿ ಯುವ ಜನತೆಯ ಹೆಗಲ ಮೇಲೆ ನಿಂತಿದೆ ಇಡೀ ರಾಜ್ಯದ, ಇಡೀ ದೇಶದ ಜವಾಬ್ದಾರಿ. ಅವರು ಈ ಜವಾಬ್ದಾರಿಯನ್ನ ಅತ್ಯಂತ ಜಾಗರೂಕತೆಯಿಂದ, ಅತ್ಯಂತ ಜವಾಬ್ದಾರಿಯಿಂದ ಹೊತ್ತು ನಡೆದಾಗ ಮಾತ್ರ ಭಾರತ ಹಾಗೂ ಕರ್ನಾಟಕ ಅತ್ಯಂತ ಸಮೃದ್ಧವಾಗಿ, ಸನ್ನದ್ಧವಾಗಿ ಬೆಳೆಯಲಿದೆ. ಈ ಹಿನ್ನೆಲೆಯಲ್ಲಿ ಈ ಯುವ ಜನೋತ್ಸವವನ್ನ ಆಚರಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪರವಾಗಿ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್, ರಾಜ್ಯ ಮಟ್ಟದ ಯುವ ಜನೋತ್ಸವ 2025ರ ವೇದಿಕೆಯ ಕಾರ್ಯಕ್ರಮಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತ. ದಾವಣಗೆರೆ ಎಲ್ಲ ಯುವ ಜನತೆ ಹಾಗೂ ರಾಜ್ಯಾದ್ಯಂತ ಬಂದಿರತಕ್ಕಂಥ ಎಲ್ಲ ಯುವತಿಯರಿಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಜೋರಾದ ಕರತಾಡನದೊಂದಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ನಾವು ಸ್ವಾಗತಿಸೋಣ. ನಮ್ಮ ರಾಜ್ಯದ ಸತ್ಸಂಪ್ರದಾಯದಂತೆ ಕಾರ್ಯಕ್ರಮದ ಆರಂಭದಲ್ಲಿ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯ
ಪ್ರಸ್ತುತಿ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ SS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲಾ ಮಕ್ಕಳಿಂದ ನಾಡಗೀತೆಯ ಪ್ರಸ್ತುತಿ ಇರುತ್ತೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದ ಸ್ಟೇಟ್ ಆಂಥಮ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. SS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲಾ ಮಕ್ಕಳಿಂದ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನರಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಗುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಡಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಲಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಅತ್ಯಂತ ಸುಶ್ರಾವ್ಯವಾಗಿ SS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲಾ ಮಕ್ಕಳು ನಾಡಗೀತೆಯ ಪ್ರಸ್ತುತಿಯನ್ನ ಮಾಡಿದ್ದಾರೆ. ಬಂಧುಗಳೇ, ಈ ದಾವಣಗೆರೆಯಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಯುವ ಜನೋತ್ಸವಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ನಿಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿ ಆಗಮಿಸಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಗೌರವಾನ್ವಿತ ಆಯುಕ್ತರಾದ ಶ್ರೀ ಚೇತನ್ R ಅವರಿಂದ ಆರಂಭಿಕ ನುಡಿಗಳು ಹಾಗೂ ಸ್ವಾಗತ ಭಾಷಣ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಚೇತನ್. ಎಲ್ರಿಗೂ ನಮಸ್ಕಾರಗಳು. ರಾಜ್ಯ ಮಟ್ಟದ ಯುವಜನೋತ್ಸವ 2025ರ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಬಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಜಿಲ್ಲಾಡಳಿತದ ಪರವಾಗಿ ಮಾನ್ಯ DC ಅವರು ತುಂಬು ಹೃದಯದ ಸ್ವಾಗತವನ್ನ ಕೋರ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ಬಂದಿರತಕ್ಕಂತ ದಾವಣಗೆರೆಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಗಣಿ ಮತ್ತು ವಿಜ್ಞಾನ ತೋಟಗಾರಿಕೆ ಸಚಿವರಾದಂತ ಶ್ರೀ SS ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ ಭೈರತಿ ಸುರೇಶ್ ರವರು, ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಸಚಿವರು, ಇವ್ರಿಗೂ ಕೂಡ ನಾನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು, ಮಾನ್ಯ ಸಂಸದರು, ದಾವಣಗೆರೆ ಲೋಕಸಭಾ ಕ್ಷೇತ್ರ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಮತ್ತೋರ್ವ ಅತಿಥಿಗಳಾದಂತ ರೇವಣ್ಣ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ ಕೆ ಅಬ್ದುಲ್ ಜಬ್ಬಾರ್,
ಮಾನ್ಯ ಶಾಸಕರು, ವಿಧಾನ ಪರಿಷತ್ ಇವರನ್ನು ಕೂಡ ನಾನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ KS ಬಸವಂತಪ್ಪರವರು, ಮಾನ್ಯ ಶಾಸಕರು, ಮಾಯಿಕೊಂಡ ಕ್ಷೇತ್ರ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂತ ಬಸವರಾಜ್ ವಿ ಶಿವಗಂಗಾ, ಮಾನ್ಯ ಶಾಸಕರು, ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ ಬಿ ದೇವೇಂದ್ರಪ್ಪನವರು, ಮಾನ್ಯ ಶಾಸಕರು, ಜಗಳೂರು ಕ್ಷೇತ್ರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ BP ಹರೀಶ್ ರವರು, ಮಾನ್ಯ ಶಾಸಕರು, ಹರಿಹರ ಕ್ಷೇತ್ರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂತ ಶ್ರೀ ಶಾಂತನಗೌಡ DG, ಮಾನ್ಯ ಶಾಸಕರು, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ ಅಸಗೋಡು ಜಯಸಿಂಹರವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತ ಶ್ರೀ ಚಮನ್ ಸಾಬ್ ರವರು, ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಶ್ರೀ ಜಯದೇವ ನಾಯ್ಕರ್ ಅವರು, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಮೇಡಮ್ ಅವರು, ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಇವ್ರಿಗೂ ಕೂಡ ನಾನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ರಣದೀಪ್ ಡಿ, ಸರ್ಕಾರದ ಕಾರ್ಯದರ್ಶಿಗಳು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಮಾನ್ಯ ದಾವಣಗೆರೆಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತ ಶ್ರೀ ಗಂಗಾಧರ ಸ್ವಾಮಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ದಾವಣಗೆರೆಯ ರೇಂಜಿನ DIG ಆದಂತ ಶ್ರೀ ರಮೇಶ್ B IPS ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ SP ಅವರಾದಂತ ಶ್ರೀಮತಿ ಉಮಾ ಪ್ರಶಾಂತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಶ್ರೀ ಸುರೇಶ್ ಇತ್ನಾಳ್ CEO ಅವರು, ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಯುವ ಜನೋತ್ಸವಕ್ಕೆ ಬಂದಿರತಕ್ಕಂತ ಸಾಕಷ್ಟು ಯುವ ಪ್ರತಿಭೆಗಳು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಆಂಜನೇಯ ಸಾಹೇಬರು ಬಂದಿದ್ದಾರೆ, ಮಾನ್ಯ ಅವರು ಸಚಿವರಾಗಿದ್ದಂತವ್ರು, ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಯುವಜನೋತ್ಸವಕ್ಕೆ ನಾನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನ ಎಲ್ರಿಗೂ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದಂತಹ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಶ್ರೀ ಚೇತನ್ ಆರ್ ಅವರಿಗೂ ಸಹ ಆ ಪುಸ್ತಕವನ್ನ ನೀಡಿ ಅವರಿಗೂ ಸಹ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಬಂಧುಗಳೇ, ಈ ಕಾರ್ಯಕ್ರಮದ ಮುಂದಿನ ಪ್ರಮುಖ ಘಟ್ಟದತ್ತ ನಾವು ತೆರಳುತ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪವನ್ನ ಬೆಳಗಿಸೋದ್ರ ಮುಖೇನ ರಾಜ್ಯ ಮಟ್ಟದ ಯುವ ಜನೋತ್ಸವ 2025 ಸಾಂಪ್ರದಾಯಿಕ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ. ವಿಶೇಷವಾಗಿ ಯುವ ಜನತೆಯನ್ನ ಜಾಗೃತಿಗೊಳಿಸುವಂತಹ ನಿಟ್ಟಿನಲ್ಲಿ ಯುವ ಜನೋತ್ಸವ ತನ್ನದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಲಿದೆ. ಆ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಂದ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ದೀಪವನ್ನ ಬೆಳಗಿಸಿ ಯುವಜನೋತ್ಸವದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುವ ಜನತೆಯನ್ನ ಜಾಗೃತಿಗೊಳಿಸುವಂತಹ ನಿಟ್ಟಿನಲ್ಲಿ ನಗಾರಿ ಬಾರಿಸುವುದರ ಮುಖೇನ
ಯುವ ಜನತೆಗೆ ಕರೆಯನ್ನ ನೀಡಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು. ಈ ನಗಾರಿಯ ಸದ್ದು ಬಂಧುಗಳೇ ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ. ಜೋರಾದ ಕರತಾಳನದೊಂದಿಗೆ ನೀವೆಲ್ಲರೂ ಸಹ ಉಜ್ವಲ ಕರ್ನಾಟಕ, ಉಜ್ವಲ ಭಾರತ ನಿರ್ಮಾಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದ್ದೇವೆ ಅನ್ನೋದನ್ನ ತೋರಿಸಬೇಕಾಗಿ ವಿನಂತಿ. ಹಾಗೇನೆ ಇಲ್ಲಿನ ಸಂಪ್ರದಾಯ ಹೊಂಬಾಳೆ ಬಿಡಿಸೋದು. ಈ ನಾಡಿನ ಸಮೃದ್ಧತೆಯನ್ನ ಸಾರುವಂತಹ ಹೊಂಬಾಳೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶವನ್ನ ಗಮನ ಸೆಳೀತಾ ಇದೆ. ಈ ಹೊಂಬಾಳೆಯನ್ನ ಬಿಡಿಸೋದ್ರ ಮುಖೇನ ಇಲ್ಲಿನ ಜನತೆಗೆ ಕರ್ನಾಟಕ ಸರ್ಕಾರ ಸದಾ ನಿಮ್ಮ ಜೊತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹೊಂಬಾಳೆಯನ್ನ ಬಿಡಿಸಬೇಕಾಗಿ ಕೋರಿಕೆ. ಯಾಕೋ ಏನೋ ದಾವಣಗೆರೆಯಲ್ಲಿ ಹಾಗೂ ಹೊರಗಡೆಯಿಂದ ಬಂದಿರ್ತಕ್ಕಂತ ಎಲ್ಲರಲ್ಲೂ ಎನರ್ಜಿ ಕಡಿಮೆ ಇದೆ. ಜೋರಾದ ಎನರ್ಜಿ ಚಪ್ಪಾಳೆ ಬರಬೇಕು. ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಬಂಧುಗಳೇ, ಇಡೀ ದೇಶದ ಗಮನವನ್ನ ಸೆಳೆದಂತದ್ದು ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳು. ಅದರಲ್ಲೂ ವಿಶೇಷವಾಗಿ ಯುವ ಜನತೆಯನ್ನ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಯುವ ನಿಧಿ ಯುವ ಜನತೆಯಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದೆ. ಈ 2024ರಲ್ಲಿ ಗ್ರಾಜುಯೇಟ್ಸ್ ಹಾಗೂ ಡಿಪ್ಲೊಮಾ ಹೋಲ್ಡರ್ಸ್ ಎಲಿಜಿಬಿಲಿಟಿ ಅವರು ಯುವ ನಿಧಿಯ ಮುಖೇನ ಎಲ್ಲ ಸವಲತ್ತುಗಳನ್ನು ಪಡಿಬಹುದು. ಇದರ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳು ಈಗ ನೆರವೇರಿಸಲಿದ್ದಾರೆ. ಯುವ ನಿಧಿ Yuvanidhi video. Audio is not coming. Console, Yuvanidhi video and audio, please. Audio is not coming. ಯುವ ಪದವೀಧರರ ಭವಿಷ್ಯ ನಿಧಿ ಇದು. ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ. ಮನೇಲಿ ಬೇರೆ ಟೆನ್ಷನ್. ಯಾಕೋ ಏನಾಯ್ತು? ಸರ್ 180 ರೂಪಾಯಿ ಆಗಿದೆ. ಯುವಕ ಯುವತಿಯರು ಗಮನಿಸಿ, 2024ರ ಎಲ್ಲ ಪದವೀಧರರು ಹಾಗೂ ಡಿಪ್ಲೊಮಾ ಹೋಲ್ಡರ್ಸ್ ಇವರು ನೋಂದಣಿಯನ್ನ ಮಾಡಿಕೊಂಡು ಯುವ ನಿಧಿಯ ಸವಲತ್ತುಗಳನ್ನು ಪಡೆದುಕೊಂಡು ಮುಂದಿನ ಜೀವನ ಉಜ್ವಲವಾಗುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯುವ ಜನತೆಗಾಗಿ ವಿಶೇಷವಾಗಿ ಅರ್ಪಿಸಿರುವಂತಹ ಕಾರ್ಯಕ್ರಮ ಯುವ ನಿಧಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನಮ್ಗೇನ್ ಖರ್ಚಿರಲ್ವನ? ಒಂದ್ ಇಂಟರ್ವ್ಯೂಗ್ ಹೋಗಕ್ಕೂ ಮನೇಲಿ ದುಡ್ಡು ಕೇಳಬೇಕಾಗಿದೆ. ಇವಾಗ ಒಂದ್ ಜೆರಾಕ್ಸ್ ಮಾಡ್ಸಕ್ ದುಡ್ಡು ಬೇಕು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕೊರಿಯರ್ ಮಾಡಕ್ ದುಡ್ಡು ಬೇಕು, ಒಂದ್ ಕಲರ್ ಪ್ರಿಂಟ್ ಔಟಿಗೆ ದುಡ್ಡು ಬೇಕು. ಇಂಟರ್ವ್ಯೂಗ್ ಹೋಗಕ್ ಖರ್ಚಾಗಲ್ವಾ? ಬಸ್ಗೆ ಅಂತ ಖರ್ಚಾಗಲ್ವಾ? ಯಾರಿಗೂ ಅರ್ಥ ಆಗಲ್ಲ ಮಗ ನಮ್ ಕಷ್ಟ. ಇನ್ಕ್ರೀಸ್ ಬೇಜಾರ್ ಮಾಡ್ಕೋಬೇಡ ಕಣೋ. ವಾಲ್ಯೂಮ್. ಸೇಮ್ ನಿಂತರನೇ ನನ್ ಕಥೆನೂ ಇತ್ತು. ಆದ್ರೆ ಇವಾಗ ನಮ್ಮಂತರ ಕಷ್ಟ ನಮ್ ಸರ್ಕಾರಕ್ಕೆ ಅರ್ಥ ಆಗಿದೆ. ಅರ್ಥ ಆಗ್ತಿಲ್ಲ ನಮ್ಗೆ. ನಮ್ಮಂತರ್ಗಂತಾನೆ ನಮ್ ಸರ್ಕಾರ ಯುವ ನಿಧಿ ಸ್ಕೀಮ್ ತಂದಿದೆ. ಯುವನಿಧಿ ಸ್ಕೀಮ್ 2022-23 ಸಾಲಲ್ಲಿ ಪದವಿ ಮತ್ತೆ ಡಿಪ್ಲೊಮಾ ಪಾಸ್ ಆಗಿ 6 ತಿಂಗಳಿಂದ ಕೆಲಸ ಇಲ್ದಂಗ್ ಇರ್ತಾರಲ್ಲ, ಅವರಿಗೆ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡ್ತಾರೆ. ನಿರುದ್ಯೋಗ ಭತ್ಯನ? ಹೂನು, ನೀನು ಡಿಗ್ರಿ ಮುಗಿಸಿದ್ಯಾ, ನಿನಗೆ 3,000 ರೂಪಾಯಿ ಕೊಡ್ತಾರೆ. ನಾನ್ ಡಿಪ್ಲೊಮಾ ಮುಗಿಸಿದೀನಿ, ನನಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡ್ತಾರೆ. ಹೌದಾ? ಹೌದು, 2 ವರ್ಷದವರೆಗೆ ಯುವ ನಿಧಿ ಯೋಜನೆಯಲ್ಲಿ ನಮಗೆ ನಿರುದ್ಯೋಗ ಭತ್ಯೆ ಕೊಡ್ತಾರೆ. ಒಂದ್ ವೇಳೆ 2 ವರ್ಷಕ್ಕೂ ಮುಂಚೆ ನಮಗೆ ಕೆಲಸ ಸಿಕ್ಕರೆ ನಾವು ಮುಚ್ಚಳಿಕೆ ಪತ್ರ ಬರ್ಕೊಡ್ಬೇಕು. ಅಷ್ಟೇ ಅಲ್ಲದೆ ನಿರುದ್ಯೋಗಿಗಳಿಗೆ ಬೇಗ ಕೆಲಸ ಸಿಗ್ಲಿ ಅಂತ ಉದ್ಯೋಗ ಮೇಳಗಳನ್ನು ನಡೆಸ್ತಾರೆ. ಅದ್ರ ಜೊತೆ ಜಾಬ್ ಸ್ಕಿಲ್ ಟ್ರೈನಿಂಗೂ ಮಾಡ್ತಾರೆ. ಇದನ್ನೆಲ್ಲ ಬಳಸ್ಕೊಂಡು ಒಳ್ಳೆ ಕೆಲಸ ಗಿಟ್ಸ್ಕೋಬಹುದು. ಇನ್ ಮುಂದೆ ನಮ್ ಖರ್ಚಿಗೆ ಬೇರೆ ಹತ್ರ ಕೈ ಚಾಚಬೇಕಾಗಿಲ್ಲ ನಾವು. ನಮ್ ಕಷ್ಟ ಅರ್ಥ ಮಾಡ್ಕೊಂಡಿರೋ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಕಣ. ಯುವ ನಿಧಿ ನಮ್ ಪಾಲಿಗೆ ನಿಧಿಯೇ ಸರಿ. ಯುವ ಜನತೆಯ ಪಾಲಿಗೆ ವರವಾಗಿ ಪರಿಣಮಿಸಿದೆ ಯುವ ನಿಧಿ. ಅದಕ್ಕಾಗಿ ನಾವೆಲ್ಲರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ತಾಡನ ಮಾಡೋದ್ರ ಮುಖೇನ ಬಂದಿರತಕ್ಕಂತ ಎಲ್ಲ ಯುವ ಜನತೆ ಧನ್ಯವಾದಗಳನ್ನು ಅರ್ಪಿಸಬೇಕು.
ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಹಾಗೇನೆ ರಾಷ್ಟ್ರೀಯ ಸೇವಾ ಯೋಜನೆ NSS ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆ, ಯುವಕ ಯುವತಿಯರಲ್ಲಿ ಹೊಸ ಚೇತನವನ್ನ ಮೂಡಿಸುವಂತಹ ಸಂಸ್ಥೆ. ಇದರ ಒಂದು ಕ್ಯಾಲೆಂಡರ್ ಅನ್ನು ಸಹ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಇದೀಗ ಬಿಡುಗಡೆಗೊಳಿಸಲಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ಯಾಲೆಂಡರ್ ನಂತರ NSS ಮೂಲಕ ಹೊರತಂದಿರುವಂತಹ ಮತ್ತೊಂದು ಕ್ಯಾಲೆಂಡರ್ನ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು 2025 ಎಲ್ಲರಿಗೂ ಶುಭವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ಯಾಲೆಂಡರ್ ನ ತಯಾರಿಸಲಾಗಿದೆ. ಯುವ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಜೋರಾದ ಕರ್ನಾಟಕದೊಂದಿಗೆ ಯಾಕೋ ಏನು ಸುಸ್ತಾಗಿರೋಂಗಿದೆ. ಎಲ್ಲ ಯುವ ಜನತೆ ಸುಸ್ತಾಗಬಾರದು, ನಿಮ್ಮ ಶಕ್ತಿ ನಿರಂತರವಾಗಿರಬೇಕು. ಪ್ಲೀಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಬಾಯ್ಸ್ ಅಂಡ್ ಗರ್ಲ್ಸ್, ಯು ಹ್ಯಾವ್ ಕಮ್ ಆಲ್ ದ ವೇ. ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಬಂಧುಗಳೇ, ಇನ್ನು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ, ತೋಟಗಾರಿಕೆ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ SS ಮಲ್ಲಿಕಾರ್ಜುನ್ ಅವರಿಂದ ಪ್ರಾಸ್ತಾವಿಕ ನುಡಿಗಳು. ಜೋರಾದ ಕರತಾಳದೊಂದಿಗೆ ನಾವೆಲ್ಲರೂ ಸಹ ಸ್ವಾಗತಿಸೋಣ ಶ್ರೀ SS ಮಲ್ಲಿಕಾರ್ಜುನ್ ಅವರನ್ನು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಮಟ್ಟದ ಯುವಜನೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಮಹಾಪೌರರೇ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜಪ್ಪನವರೇ ಹಾಗೂ ವೇದಿಕೆ ಮೇಲಿರುವಂತ ಶಾಸಕ ಮಿತ್ರರಾದಂಥ ನಮ್ಮ ಅಬ್ದುಲ್ ಜಬ್ಬರ್ ಸಾಬ್ರವರೇ, ಬಸವರಾಜ್ ಶಿವಗಂಗಾ ಅವರೇ, BP ಹರೀಶ್ ರವರೇ ಹಾಗೂ ಚಮನ್ ಸಾಬ್ರವರೇ, DT ಶ್ರೀನಿವಾಸ್ ರವರೇ, ಶಾಂತನಗೌಡ್ರವರೇ, ದೇವೇಂದ್ರಪ್ಪನವರೇ, KS ಬಸವಂತಪ್ಪನವರೇ ಮತ್ತು ಅಸ್ಕೋಟ್ ಜಯಸಿಂಹರವರೇ, ರೇವಣ್ಣವರೇ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಪಾಲಿಕೆಯ ಮೇಯರ್ ಅವರೇ, ಉಪ ಮೇಯರ್ ಅವರೇ, ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೇ, ವಿಧಾನ ಪರಿಷತ್ನ ಸದಸ್ಯರುಗಳೇ, ಶಾಸಕ ಮಿತ್ರರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ, ಮಾಧ್ಯಮ ಮಿತ್ರರೇ, ಪ್ರತಿನಿಧಿಗಳೇ, ಯುವ ಪ್ರಶಸ್ತಿಯ ಪುರಸ್ಕೃತರೇ, ಯುವ ಪ್ರತಿಭೆಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಮಸ್ತ ನಾಗರಿಕ ಬಂಧುಗಳೇ, ನಮ್ಮ ದಾವಣಗೆರೆ ಜಿಲ್ಲೆಯ ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಜಿಲ್ಲೆಯಾಗಿದ್ದು, ನಗರದ ಅಧಿದೇವತೆಯಾದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ, ಶ್ರೀ ಹರಿಹರೇಶ್ವರ ದೇವಸ್ಥಾನ, ಸಂತೆಬೆನ್ನೂರಿನ ಪುಷ್ಕರಣಿ, ಏಷ್ಯಾ ಖಂಡದಲ್ಲಿ 2ನೇ ಅತ್ಯಂತ ದೊಡ್ಡ ಶಾಂತಿಸಾಗರ ಕೆರೆ, ಈ ಜಿಲ್ಲೆಯ ನಮ್ಮ ಸರ್ಕಾರದ ವತಿಯಿಂದ 2 ದಶಕ ನಂತರ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಸಂತೋಷದ ವಿಷಯವಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ, ಕ್ರೀಡೆಗಳಲ್ಲಿ ಸದಾ ಪ್ರೋತ್ಸಾಹ ನೀಡಿರುವ ದಾವಣಗೆರೆ ಜಿಲ್ಲೆಯಲ್ಲಿ ಯುವಜನೋತ್ಸವ ಕಾರ್ಯಕ್ರಮ ಆಯೋಜನೆಗೆ ಅನುವು ಮಾಡಿಕೊಟ್ಟಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಹಿಂದೆ
ಯುವಜನ ಕ್ರೀಡಾ ಸಚಿವನಾಗಿದ್ದಾಗ ದಾವಣಗೆರೆ ನಗರದಲ್ಲಿ ಅಂತಾರಾಷ್ಟ್ರೀಯ ಈಜುಕೊಳ ನಿರ್ಮಾಣ, ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಮತ್ತು ವೃತ್ತಿಗಳ ಅಭಿವೃದ್ಧಿ ಮತ್ತು ಟೆನ್ನಿಸ್ ಕ್ರೀಡಾಂಗಣ, ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಹಾಗೂ ರಾಷ್ಟ್ರೀಯ ಕ್ರೀಡಾಕೂಟಗಳ ಆಯೋಜಿಸಲಾಗಿದ್ದೆ ಮತ್ತು ಮಾನ್ಯ ಸಂಸತ್ ಸದಸ್ಯರ ಸಹಕಾರದೊಂದಿಗೆ ಇಂಡಿಯಾ ಸಂಕೀರ್ಣ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ವೆಲ್ಲೋಡ್ರಮ್ ನಿರ್ಮಾಣದ ಕಾಮಗಾರಿ ಕೈಗೊಳ್ಳಲಾಗುವುದು. ಕರ್ನಾಟಕ ರಾಜ್ಯ ಕ್ರೀಡಾ ಸಂಸ್ಥೆಯ ಸಹಯೋಗದೊಂದಿಗೆ ದಾವಣಗೆರೆ ನಗರದಲ್ಲಿ JH ಪಟೇಲ್ ಬಡಾವಣೆಯಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವನ್ನ ಕಾಮಗಾರಿ ಈಗಲೇ ಮುಕ್ತಾಯ ಹಂತದಲ್ಲಿದೆ. ಈ ಕಾರ್ಯಕ್ರಮಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರುವ ಸಾವಿರಾರು ಹೆಚ್ಚು ಯುವ ಸ್ಪರ್ಧೆಗಳಿಗೆ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಪಾಲ್ಗೊಳ್ಳುವಿಕೆ, ಸೃಜನಶೀಲತೆ ಮತ್ತು ಸದ್ಭಾವಕ ಮನೋಭಾವ ಬೆಳೆಸಲು ಉತ್ತಮ ವೇದಿಕೆಯಾಗಿದೆ. ಇಂದಿನ ಸ್ಪರ್ಧಾ ಯುಗದಲ್ಲಿ ಯುವ ಸಮೂಹವು ನಮ್ಮ ನೆಲಮೂಲ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ, ಅಭಿರುಚಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಈ ಕಾರ್ಯಕ್ರಮವು ತುಂಬಾ ಸಹಕಾರಿಯಾಗಿದೆ. ಭಾರತ ದೇಶದಲ್ಲಿ 35% ಯುವ ಸಮೂಹವಿದ್ದು, ಈ ಯುವ ಸಮೂಹವು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಸುದ್ದಿಗಳ ಮುಖಾಂತರ ಯುವ ಜನತೆಗೆ ದಾರಿ ತಪ್ಪಿಸುವ ದೃಷ್ಟಿಶಕ್ತಿಗಳಿಂದ ದೂರವಿರುವಂತೆ ಮತ್ತು ಜಾಲತಾಣಗಳಲ್ಲಿ ಸುದ್ದಿಗಳನ್ನು ಸತ್ಯದ ಹೊರಗೆ ಹಚ್ಚದೆ ಸಮೂಹ ಸನ್ನಿಗೆ ಒಳಗಾಗದಂತೆ ವಿಚಾರವಂತರಾಗಿರಲು ಕರೆ ನೀಡುತ್ತಿದ್ದೇವೆ. ಯುವ ಜನತೆಯನ್ನು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಮೂಲಕ ಅವರ ಎಲ್ಲರೊಂದಿಗೆ ಬೆರೆಯುವ ಹಾಗೂ ದೇಶದ ಬಹುತ್ವವನ್ನು ಅರ್ಥೈಸಿಕೊಳ್ಳುವಂತೆ ಮಾಡಬಹುದಾಗಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರವು ಯುವನಿಧಿ ಯೋಜನೆಯನ್ನು ಮೂಲಕ ಅವರಿಗೆ ಆರ್ಥಿಕ ಬೆಂಬಲ ನೀಡುವಂತಹ ಮಹತ್ವದ ಕಾರ್ಯವನ್ನು ಮಾಡುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಯುವನಿಧಿ ಯೋಜನೆಯಲ್ಲಿ 5,802 ಫಲಾನುಭವಿಗಳಿಗೆ ಸುಮಾರು 8.50 ಕೋಟಿಗಳಲ್ಲಿ ನಿರುದ್ಯೋಗಿ ಭತ್ಯೆಯನ್ನು ನೀಡಲಾಗುತ್ತಿದೆ. ದೇಶದ ಯುವ ಜನತೆಯ ಪ್ರತಿಕ್ರಿಯಿಸುವ ಸ್ವಾಮಿ ವಿವೇಕಾನಂದ ಬೋಧನೆ ಮತ್ತು ಚಿಂತನೆಗಳ ಜೊತೆಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಹ ಮೈಗೂಡಿಸಿಕೊಂಡು ನಮ್ಮ ದೇಶದ ಮೂಲಭೂತ ಕಾನೂನಾದ ಸಂವಿಧಾನ ಆಶಯಗಳೆಲ್ಲ ಅರ್ಥೈಸಿಕೊಂಡು ದೇಶ ನಿರ್ಮಾಣ ಕಾರ್ಯಕ್ರಮದಲ್ಲಿ ಯುವ ಜನತೆಯು ತೊಡಗುವುದು ತುಂಬಾ ಅಗತ್ಯವಿದೆ. ಇದೇ ರೀತಿ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ನೀವು ಕ್ರಿಯಾಶೀಲರಾಗಿದ್ದಲ್ಲಿ ಎಲ್ಲ ಗುರಿಗಳು ಸುಲಭ ಸಾಧ್ಯ. ಆದ್ದರಿಂದ ನೀವು ಅಲಸಿಗಳಾಗದೆ ಜೀವನದಲ್ಲಿ ದಿಟ್ಟ ಗುರಿ, ನಿರಂತರ ಪರಿಶ್ರಮತೆ ಮೂಲಕ ಆವಿಷ್ಕಾರ ಮನೋಭಾವವನ್ನು ಬೆಳೆಸಿಕೊಳ್ಳುವುದೇ ಸದುದ್ದೇಶದ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಯುವ ಸಮೂಹ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಹಳ ಒಂದು ಸಂತೋಷದ ಸಂಗತಿ. ಮತ್ತು ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನು ಹೆಚ್ಚು ಪ್ರಗತಿ ಪದದತ್ತ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆ ನೀರಾವರಿ ಬಗ್ಗೆ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ಬಂದಂತ ನೀರನ್ನು ಹೆಚ್ಚು ನಾವು ಇದು ಮುಖ್ಯವಾಗಿ ನಮಗೆ ದಾವಣಗೆರೆ ಜಿಲ್ಲೆಯಲ್ಲಿ ಅದರಲ್ಲಿ ನಾವು ಟೇಲ್ಯಾಂಡರ್ ಆಗ್ತದೆ ಹೆಚ್ಚು ನೀರನ್ನು ಒದಗಿಸುವ ರೀತಿಯಲ್ಲಿ ನಾವು ಕಾರ್ಯರೂಪ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಇಂದಿನ ದಿನದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವರು ದಾವಣಗೆರೆ ಜಿಲ್ಲೆ ಅವರು ನಮ್ಮ ದಾವಣಗೆರೆಯಲ್ಲಿ ಆಯೋಜಿಸಬೇಕಾಗಿದ್ದಂತ ನಮಗೆ ಯುವ ಜನೋತ್ಸವ ಕಾರ್ಯಕ್ರಮ ಕನ್ನಡ ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನವನ್ನ ಈಗ ತಾನೇ ಅವರು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ತಮ್ಮ ಒಂದು ಮುಖ್ಯಮಂತ್ರಿಗಳು ಹೆಚ್ಚಿನ ರೀತಿಯಿಂದ ನಮ್ಮ ದಾವಣಗೆರೆ ಜಿಲ್ಲೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಸಹಕಾರವನ್ನು ತೆಗೆದುಕೊಂಡು ನಮ್ಮ ದಾವಣಗೆರೆ
ನಮ್ಮ ರಾಜ್ಯದಲ್ಲೇ ಪ್ರಗತಿಪರವಾದಂತಹ ಜಿಲ್ಲೆ ಆಗ್ಲಿಕ್ಕೆ ಯಾವ ಅನುಮಾನನೂ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ, ನನಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ನಮ್ಮ ಸ್ನೇಹಿತರಿಗೂ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲರಿಗೂ ಹೊಂದಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಾವಣಗೆರೆ ಜಿಲ್ಲೆಯ ಜನತೆಯ ಮನದಾಳದ ಮಾತುಗಳನ್ನ ಗೌರವಾನ್ವಿತ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ನಾವೆಲ್ಲರೂ ಸಹ ಅವರಿಗೆ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬಂಧುಗಳೇ, ದಾವಣಗೆರೆ ಕ್ಷೇತ್ರದ ಜನಪ್ರಿಯ ಸಂಸತ್ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ದೂರದರ್ಶಿತ್ವದ ಫಲವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ KYC, ಇಡೀ ದೇಶದ ನೋ ಯುವರ್ ಕಾನ್ಸ್ಟಿಟ್ಯೂಷನ್, ನಿಮ್ಮ ಸಂವಿಧಾನ ತಿಳಿಯಿರಿ, ಇದರ ಮುಖೇನ ಯುವ ಜನತೆಯಲ್ಲಿ ವಿಶೇಷವಾಗಿ ಒಂದು ನಮ್ಮ ಸಂವಿಧಾನದ ಬಗ್ಗೆ ತಿಳಿದು ಭದ್ರ ಬುನಾದಿಯನ್ನ ಹಾಕಿ ಭಾರತದ ಸತ್ಪ್ರಜೆಗಳಾಗಿ ರೂಪುಗೊಳ್ಳುವಂತಹ ನಿಟ್ಟಿನಲ್ಲಿ ಮಾನ್ಯ ಸಂಸದರು ಅಹರ್ನಿಶಿ ಶ್ರಮಿಸಿದ್ದಾರೆ. ಈ ಒಂದು ಅವರ ಕನಸಿನ ಕೂಸಾದ ಈ ಯೋಜನೆಯ ಅಭಿಯಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಬಟನ್ ಒತ್ತುವುದರ ಮೂಲಕ ಇದರ ಬಿಡುಗಡೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ. KYC. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಹಾಗೇನೆ ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ಶ್ರೀರಕ್ಷೆ. ಈಗ ಮಾನ್ಯ ಸಂಸದರು ಇಲ್ಲಿಗೆ ಆಗಮಿಸಿ ಮೊದಲಿಗೆ ನಿಮ್ಮೆಲ್ಲರಿಗೂ ಸಹ ಈ ಸಂವಿಧಾನ ಬೋಧನೆಯನ್ನ ಬೋಧಿಸುತ್ತಿದ್ದಾರೆ. ತಾವೆಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದೆ ಚಾಚಿ ಮೇಡಮ್ ಹೇಳಿದ ಹಾಗೆ ರಿಪೀಟ್ ಮಾಡಬೇಕಾಗಿ ವಿನಂತಿ. ಆನಂತರ ಅವರು ಮಾತನಾಡ್ತಾರೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು, ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ, ಸಚಿವರುಗಳಿಗೂ, ಶಾಸಕರುಗಳಿಗೂ, MLC ಅವರಿಗೂ ಮತ್ತು ದಾವಣಗೆರೆ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ಗಳಿಗೂ ಮತ್ತು ಪಾಲಿಕೆಯ ಎಲ್ಲಾ ಸದಸ್ಯರುಗಳಿಗೂ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲಾ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುವೆ. ಹಾಗೆಯೇ ಕಾರ್ಯಕ್ರಮದ ಯಶಸ್ಸಿಗಾಗಿ
ಹಗಲಿರುಳು ಶ್ರಮಿಸುತ್ತಿರುವಂತಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಕಾರ್ಯಕರ್ತೆಯರಿಗೂ ಮತ್ತು ಈ 2 ದಿನದ ಕಾರ್ಯಕ್ರಮದಲ್ಲಿ ಮನರಂಜನೆ ನೀಡಲು ಬಂದಿರುವಂತಹ ಎಲ್ಲ ಕಲಾ ತಂಡದವರಿಗೂ, ರಸದೌತಣ ಸವಿಯಲು ಬಂದಿರುವಂತಹ ಎಲ್ರಿಗೂ, ವಿದ್ಯಾರ್ಥಿ ಸಮುದಾಯದವರಿಗೂ, ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದಂತಹ ಯುವ ಜನತೆಗೂ, ಪತ್ರಕರ್ತರಿಗೂ ನಮ್ಮ ದಾವಣಗೆರೆಯ ಯುವಜನೋತ್ಸವ 2025ರ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುವೆ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾದ ಜಿಲ್ಲಾಡಳಿತಕ್ಕೂ, ಸಂಘಟಕರಿಗೂ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ರಾಜ್ಯ ಕಂಡಂತಹ ಧೀಮಂತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅಭಿವೃದ್ಧಿ ಯೋಜನೆಗಳು ಜನತೆಯ ಮನೆಗೆದ್ದಿವೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ನೀಡಿರುವಂತಹ ಜನಪ್ರಿಯ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಇವತ್ತಿನ ದಿನ ಒಂದು ಗ್ಯಾರಂಟಿಯಾದ ಯುವ ನಿಧಿ ಯೋಜನೆ ಯುವಕರಿಗೆ ನೀಡಿರುವುದು ನಮ್ಮ ಸರ್ಕಾರ ಯುವಕರಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ನೀಡಿದೆ ಎಂಬುದೇ ಸಾಕ್ಷಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ದೂರದೃಷ್ಟಿ ಯೋಜನೆಗಳ ಚಿಂತಕರಾದ ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರು ಜಿಲ್ಲೆಯಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಯೋಜನೆಗಳು ಮತ್ತು ಅಪ್ಪಾಜಿಯವರಾದ ಡಾಕ್ಟರ್ ಶಾಮನೂರ್ ಶಿವಶಂಕರ ಅಪ್ಪಾಜಿಯವರ ಆಸೆಯಂತೆ ಕೇರ್ ಟ್ರಸ್ಟ್ ವತಿಯಿಂದ ನಡೆಸಿರುವಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಇಲ್ಲಿ ಎಡಗಡೆಯಲ್ಲಿರುವಂತಹ ಸ್ಟೇಜ್ನಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಈಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು KYC ಅನ್ನೋ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಈ ಸ್ಟಾಲ್ನಲ್ಲಿದೆ. ಎಲ್ಲ ಯುವಕರಲ್ಲಿ, ಸಾರ್ವಜನಿಕರಲ್ಲಿ ನನ್ನ ಕೋರಿಕೆ, ದಯವಿಟ್ಟು ಈ ಸ್ಟಾಲ್ ವಿಸಿಟ್ ಮಾಡಿ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯುವಕರು ನಮ್ಮ ದೇಶದ ಆಸ್ತಿ. ಅವರ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಮಧ್ಯ ಕರ್ನಾಟಕದ ವಿದ್ಯಾಕಾಶಿ ಎಂದೇ ಪ್ರಸಿದ್ಧವಾದ ದಾವಣಗೆರೆಯಲ್ಲಿ ಈ ಹಿಂದೆ ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರ ಅವಧಿಯಲ್ಲಿ ಕ್ರೀಡೆಗಳಿಗೆ ಸಾಕಷ್ಟು ಉತ್ತೇಜನ ನೀಡುವ ಮೂಲಕ ನಗರದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಯುವಕರಿಗೆ ಉತ್ತೇಜನ ನೀಡಲೆಂದೇ ನಾವು ಕೇರ್ ಟ್ರಸ್ಟ್ ಇಂದ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಸ್ಪಂದನ ಅನ್ನೋ ಕಾರ್ಯಕ್ರಮದಲ್ಲಿ ಯುವಕರಿಗೆ, ಸ್ಪೆಷಲಿ ಅಡಾಲಸೆಂಟ್ ಗರ್ಲ್ಸ್ಗೆ PCOS ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತೆ ಕೌಶಲ್ಯ ಅನ್ನೋ ಕಾರ್ಯಕ್ರಮದ ಅಡಿ ನಾವು ಯುವಕರಿಗೆ ಕಂಪ್ಯೂಟರ್ ಹಾಗೂ ಲೀಡರ್ಶಿಪ್ ಸ್ಕಿಲ್ಸ್ ಬಗ್ಗೆ ಹಾಗೂ ಲಾ ಬಗ್ಗೆ ಕೂಡ ಅರಿವು ಮೂಡಿಸ್ತಾ ಇದ್ದೀವಿ. ಮತ್ತೆ ಯುವಕರಲ್ಲಿ ಜೀವರಕ್ಷಾ ಅನ್ನೋ ಕಾರ್ಯಕ್ರಮದ ಮೂಲಕ ಅವರಿಗೆ ಫಸ್ಟ್ ಏಡ್ ಮತ್ತೆ ಬೇಸಿಕ್ ಲೈಫ್ ಸಪೋರ್ಟ್ ಸ್ಕಿಲ್ಸ್ ಬಗ್ಗೆ ಕೂಡ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಮುಗುಳ್ನಗೆ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ಮಕ್ಕಳಿಗೆ ಬಾಯಿ ಮತ್ತು ಹಲ್ಲಿನ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಸಕ್ಷಮ ಅನ್ನೋ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ವಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಸರ್ಕಾರಿ PU ಸೈನ್ಸ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಸುಮಾರು 30 ಶಾಲೆಗಳು ಮತ್ತೆ 1850 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ KCET ಮತ್ತೆ ನೀಟ್ ಕೋಚಿಂಗ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಜೊತೆಗೆ ಖಾಸಗಿ PU ಕಾಲೇಜ್ ಶಾಲೆಗಳ ಒಕ್ಕೂಟ ಇವರ ಒಂದು ಸಹಯೋಗ ಇದೆ. ಸೊ ಈ ಕಾರ್ಯಕ್ರಮದ ಸದುಪಯೋಗವನ್ನು ನಮ್ಮ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಎಲ್ಲಾ ಸ್ಟೂಡೆಂಟ್ಸು ಪಡಿಬೇಕು. ನಮ್ಮ ಜಿಲ್ಲೆಗೆ ಸ್ಪೆಷಲಿ ಗವರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳು ಒಂದು ಒಳ್ಳೆ ರ್ಯಾಂಕಿಂಗ್, ಸ್ಟೇಟ್ ರ್ಯಾಂಕ್ ತಗೊಂಡು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ ನಲ್ಲಿ ಅಡ್ಮಿಷನ್ ಆದ್ರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಬರುವಂತಹ ಫೆಬ್ರವರಿ ತಿಂಗಳಲ್ಲಿ ಕ್ಯೂ ಸ್ಪೈಡರ್ಸ್ ಅನ್ನುವಂತಹ ಒಂದು
ಟ್ರೈನಿಂಗ್ ಮತ್ತೆ ಪ್ಲೇಸ್ಮೆಂಟ್ ಕಂಪನಿ ಅವ್ರು ಕೂಡ ಅವರ ತಂಡ ದಾವಣಗೆರೆಗೆ ಬಂದ್ಬಿಟ್ಟು ಇಲ್ಲಿ ಉಚಿತವಾಗಿ ಸುಮಾರು 800ರಿಂದ 1000 ಜನ ಮಕ್ಕಳಿಗೆ ಫ್ರೀಯಾಗಿ ಬೆಂಗಳೂರಲ್ಲಿ ಇದ್ಬಿಟ್ಟು ಅಲ್ಲಿ ಅಕಾಮಿಡೇಷನ್ ಮಾಡ್ಕೊಂಡು ಅವರು ಒಂದು ಟ್ರೈನಿಂಗ್ ಮಾಡ್ಕೋಬೇಕು ಅಂದ್ರೆ ಫೀಸೇ 40,000 ಆಗುತ್ತೆ. ಜೊತೆಗೆ ಅಕಾಮಿಡೇಷನ್ ಇಂದು ಅಡಿಷನಲ್ ಚಾರ್ಜಸ್. ಆದ್ರಿಂದ ನಾವು ನಮ್ಮ ಜಿಲ್ಲೆಯಲ್ಲಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, BA, BCom, BSc, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್, ಇವ್ರಿಗೆಲ್ಲರಿಗೂ ಒಂದು ಟ್ರೈನಿಂಗ್ ಮತ್ತೆ ಪ್ಲೇಸ್ಮೆಂಟ್ ಕೊಡ್ಬೇಕು ಅಂತ ಈ ಕಂಪನಿಯ ಒಂದು ತಂಡನೇ ನಮ್ಮ ದಾವಣಗೆರೆಗೆ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಅವರು ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡ್ತಾರೆ. ಈ ಪ್ರೋಗ್ರಾಮ್ ಕೂಡ ನಾವು ಲಾಂಚ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಯುವಕರು ಈ ಒಂದು ಪ್ರೋಗ್ರಾಮ್ನ ಬಳಕೆ ಮಾಡಬೇಕು ಅಂತ ನನ್ನ ಕೋರಿಕೆ. ಇದೇ ರೀತಿ ನಮ್ಮ ಈಗ ತಾನೇ KYC ಪ್ರೋಗ್ರಾಮ್ನ ನಾವು ಇನಾಗ್ರೇಟ್ ಮಾಡಿದ್ವಿ. ಈ ಪ್ರೋಗ್ರಾಮ್ನ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ನಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನಾವು ಒಂದು ಅಗ್ರೆಸಿವ್ ಆಗಿ ಪ್ರೋಗ್ರಾಮ್ ಶುರು ಮಾಡ್ಕೊಂತೀವಿ. ಇಲ್ಲಿರುವಂತಹ ಶಾಲಾ ಕಾಲೇಜಿನಿಂದ ಸುಮಾರು ಜನ ಮಕ್ಕಳು ಬಂದಿದ್ದೀರಾ, ಆಮೇಲೆ ಸ್ಟಾಫ್ ಕೂಡ ಇದ್ದೀರಾ. ಸೊ ನೆಕ್ಸ್ಟ್ ನಾವು ನಮ್ಮ DC ಅವ್ರ ಜೊತೆ ಆಮೇಲೆ ನಮ್ಮ ಎಜುಕೇಶನ್ ಆಫೀಸರ್ ಅವ್ರ ಜೊತೆ ಮಾತಾಡ್ಕೊಂಡು ಬಿಟ್ಟು ಬರುವಂತ ದಿನದಲ್ಲಿ ಒಂದು ಕಾಂಕ್ರೀಟ್ ಪ್ಲಾನ್ ಹಾಕೊಂಡು ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಕೊನೆಯದಾಗಿ ಈ ಒಂದು ಯುವ ಜನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ DC ಅವರು ಆಮೇಲೆ CEO ಅವರು ಮತ್ತೆ ಸಾಕಷ್ಟು ಜನ ವಾಲಂಟಿಯರ್ಸ್ ಕೂಡ ಪಾಲ್ಗೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೂಡ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಕೂಡ ಈ ಕಾರ್ಯಕ್ರಮ ಯಶಸ್ಸಿನಲ್ಲಿ ಕೈ ಜೋಡಿಸಂತ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ದಾವಣಗೆರೆ ಜನತೆ, ಅದರಲ್ಲೂ ವಿಶೇಷವಾಗಿ ಯುವ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅವರು ಸಕ್ಷಮ ಪ್ರಜೆಗಳಾಗಿ ರೂಪುಗೊಳ್ಳುವಂತಹ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳ ಸದುಪಯೋಗ ಪಡೆಯಿರಿ ಅಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ. ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಥ್ಯಾಂಕ್ ಯು ಮೇಡಮ್. ನಾಡಿನ ದಾವಣಗೆರೆ ಜನತೆಯ ಪರವಾಗಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ SS ಮಲ್ಲಿಕಾರ್ಜುನ್, ಡಾಕ್ಟರ್ ಪ್ರಭಾ ಹಾಗೂ ಎಲ್ಲ ಗಣ್ಯರು ಗೌರವವನ್ನ ಸೂಚಿಸಬೇಕಾಗಿ ವಿನಂತಿ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಿರೋದು ನಮಗೋಸ್ಕರ. ಜೋರಾದ ಕರತಾಡದೊಂದಿಗೆ ನಾವೆಲ್ಲರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸನ್ಮಾನದಲ್ಲಿ ಪಾಲ್ಗೊಳ್ಳೋಣ. ಗೌರವವನ್ನ ಸ್ವೀಕರಿಸಿದ್ದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳು. ಬಂಧುಗಳೇ, ಇನ್ನು ನಾವು ನೀವೆಲ್ಲರೂ ಸಿದ್ಧರಾಗೋಣ. ದಯಮಾಡಿ ಜೋರಾದ ಕರತಾಡನದೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಉದ್ಘಾಟನಾ ಭಾಷಣಕ್ಕಾಗಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಶ್ರೀ ಸಿದ್ದರಾಮಯ್ಯ. ರಾಜ್ಯ ಮಟ್ಟದ ಯುವ ಜನೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಗಣಿಗಾರಿಕೆ ಸಚಿವರಾದಂಥ ಶ್ರೀ SS ಮಲ್ಲಿಕಾರ್ಜುನ ಅವರೇ,
ನಗರಾಭಿವೃದ್ಧಿ ಸಚಿವರಾದಂತ ಶ್ರೀ ಬೈರ್ತಿ ಬಸವರಾಜ್ ಅವರ ಸುರೇಶ್ ಅವರ, ಲೋಕಸಭಾ ಸದಸ್ಯರಾದಂತ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಸಂಸದರವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತ ಎಚ್.ಎಂ. ರೇವಣ್ಣ ಅವರ, ಶಾಸಕರುಗಳಾದಂತ ಶ್ರೀ ಶಾಂತನಗೌಡ ಅವರ, ಬಿ.ಪಿ. ಹರೀಶ್ ಗೌಡ ಅವರ, ಶ್ರೀ ದೇವೇಂದ್ರಪ್ಪ ಅವರ, ಶ್ರೀ ಬಸವಂತಪ್ಪ ಅವರ, ಶ್ರೀ ಬಸವರಾಜು ಶಿವಗಂಗಾ ಅವರ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಅಬ್ದುಲ್ ಜಬ್ಬಾರ್ ಅವರ, ಮಾಜಿ ಸಚಿವರಾದಂತ ಎಚ್. ಆಂಜನೇಯ ಅವರ, ದಾವಣಗೆರೆ ನಗರದ ಮೇಯರ್ ಅವರಾದಂತ ಶಮಾಸ್ ಸಾಬ್ ಅವರ, ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಜಯಸಿಂಹ ಅವರ, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಜಯದೇವ್ ನಾಯ್ಕ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ರಾಜ್ಯ ಮಟ್ಟದ ಅಧಿಕಾರಿಗಳೇ, ದಾವಣಗೆರೆ ಜಿಲ್ಲೆಯ ಅಧಿಕಾರಿ ವರ್ಗದವರೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಯುವಜನ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಇತರ ಎಲ್ಲ ಗೆಳೆಯರೇ, ಇವತ್ತು ದಾವಣಗೆರೆ ಜಿಲ್ಲೆನಲ್ಲಿ, ದಾವಣಗೆರೆ ನಗರದಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ 2025 ನಡೀತಾ ಇದೆ. ಇದನ್ನ ರಾಜ್ಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕುಗಳು ಸೇರಿ ಈ ಯುವಜನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನನಗೆ ಈ ಯುವಜನೋತ್ಸವ ಉದ್ಘಾಟನೆಗೆ ಕರೆದಿದ್ದಾರೆ. ಈ ಯುವಜನೋತ್ಸವವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ಈಗಾಗಲೇ ಹೊಸ ವರ್ಷ ಪ್ರಾರಂಭ ಆಗಿದೆ. 2025 ಇವತ್ತು 5ನೇ ತಾರೀಕು. ಆದ್ರೂ ಕೂಡ 2024 ವರ್ಷದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತಕ್ಕಂಥದನ್ನ ಮೆಲುಕಾಕಿ ಮುಂದಿನ ವರ್ಷ ಈ ರಾಜ್ಯದ ಜನತೆಗೆ, ವಿಶೇಷವಾಗಿ ರೈತ ಸಮುದಾಯಕ್ಕೆ ಹೆಚ್ಚು ಒಳ್ಳೆಯದನ್ನ ಮಾಡಲಿ ಅಂತೇಳಿ ಈ ರಾಜ್ಯದ ಎಲ್ಲ ಜನರಿಗೂ ಕೂಡ ಆರೋಗ್ಯ, ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಳ್ಳೆ ಮಳೆ ಬೆಳೆ ಆಗ್ಲಿ, ರೈತರು
ಸಮೃದ್ಧಿಯಿಂದ ಬದುಕ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗ್ಲಿ, ಇಡೀ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೊಸ ವರ್ಷದಲ್ಲಿ ನಾನು ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಅಂದ್ರೆ 2024 ಉತ್ತಮ ಮಳೆ ಆಯ್ತು, ಒಳ್ಳೆ ಬೆಳೆ ಬಂದಿದೆ, ನಮ್ಮ ಜಲಾಶಯಗಳೆಲ್ಲ ತುಂಬಿದಾವೆ. ರೈತ ಸಮುದಾಯದಲ್ಲಿ ಹರ್ಷವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರಂತೆ ಯುವ ಸಮೂಹದಲ್ಲಿಯೂ ಕೂಡ ನಾವು ಹರ್ಷವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಯುವ ಸಮುದಾಯ ಹೊಸ ವರ್ಷವನ್ನ ಹರ್ಷದಿಂದ ಬರಮಾಡ್ಕೋಬೇಕು ಅಂತೇಳಿ ಎಲ್ಲ ಯುವ ಸಮೂಹದಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಯುವ ಜನತೆ ಇದಾರಲ್ಲ, ನಮ್ಮ ದೇಶದಲ್ಲಿ ಸುಮಾರು 35% ಯುವ ಜನರೇ ಇದ್ದಾರೆ. 35% ಅವರೇ ನಮ್ಮ ದೇಶದ ಆಸ್ತಿ. ಅವರು ನಮ್ಮ ದೇಶದ ಆಸ್ತಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಯುವಕ ಯುವತಿನೂ ಕೂಡ ಸಮಾಜಮುಖಿಯಾಗಿ ಬೆಳೀಬೇಕು. ಅವರಿಗೆ ಶಿಕ್ಷಣ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಪರಿಸ್ಥಿತಿನಲ್ಲಿ ನಾವು ವೈಜ್ಞಾನಿಕವಾದಂತ ದೃಷ್ಟಿಕೋನವನ್ನ ಬೆಳೆಸ್ಕೋಬೇಕು, ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದನ್ನ ಮಾಡಬೇಕು. ಯಾಕಂತಂದ್ರೆ ನಾವು ಈ ದೇಶವನ್ನ ಮುಂದೆ ಕೊಂಡೋಗ್ತಕ್ಕಂಥ, ದೇಶವನ್ನ ಅಭಿವೃದ್ಧಿಪಡಿಸ್ತಕ್ಕಂಥ, ದೇಶದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ, ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಮಾಜದ ಆಸ್ತಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ನೀವೇ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು. ಅದಕ್ಕೆ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ಹೇಳಿ ಯುವಕರನ್ನ ಉದ್ದೇಶಿ, ಯುವ ಜನತೆಯನ್ನ ಉದ್ದೇಶಿ. ಈ ಮಾತನ್ನ ಹೇಳ್ತಕ್ಕಂಥದನ್ನ ನಾವು ಎಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಹೇಳಿ, ಎದ್ದೇಳಿ, ಗುರಿ ಮುಟ್ಟ ತನಕ ನಿಲ್ಲದಿರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೇಳಿ, ಎದ್ದೇಳಿ, ಗುರಿ ಮುಟ್ಟ ತನಕ ನಿಲ್ಲದಿರಿ. ಇದನ್ನ ವಿವೇಕಾನಂದರು ಹೇಳಿರ್ತಕ್ಕಂಥ, ಯುವಜನರನ್ನ ಕುರಿತು ಹೇಳಿರ್ತಕ್ಕಂಥ ಮಾತುಗಳು. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಂದು ಗುರಿ ಇರಬೇಕಾಗುತ್ತೆ ಜೀವನದಲ್ಲಿ. ಆ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಪರಿಶ್ರಮ ಪಡಬೇಕಾಗ್ತದೆ. ಆ ಪರಿಶ್ರಮ ಪಟ್ಟಾಗ ಮಾತ್ರ ಆ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಮನುಷ್ಯನಾಗಿ ಬದುಕಬೇಕು, ಈ ದೇಶಕ್ಕೆ ಸಂಪತ್ತು ಆಗ್ಬೇಕು, ಆಸ್ತಿ ಆಗ್ಬೇಕು, ಈ ದೇಶಕ್ಕೆ ಹೊರೆಯಾಗಬಾರದು, ದೇಶ ನನ್ನನ್ನ ಥೂ ಛೀ ಅಂತ ರೀತಿನಲ್ಲಿ ಇರಬಾರದು. ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಶ್ರೀಮತಿ ಪ್ರಭಾ ಅವರು ಈಗ ಸಂವಿಧಾನದ
ಪೀಠಿಕೆಯನ್ನ ಓದಿದ್ರು, ಸಂವಿಧಾನದ ಪೀಠಿಕೆಯನ್ನು ಓದಿದ್ರು. ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದ್ರೆ ಸಂವಿಧಾನದ ಸಾರ ಅರ್ಥ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ. ಸಂವಿಧಾನದ ಸಾರ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ಬೇಕು. ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ ಸಿಕ್ಕಬೇಕು. ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ, ಸಾಮಾಜಿಕ ನ್ಯಾಯ ಸಿಕ್ಕಬೇಕು. ಮತ್ತೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸಮತೆಯ ಅವಕಾಶವನ್ನು ಪಡ್ಕೊಳ್ಬೇಕು, ಎಲ್ರಿಗೂ ಕೂಡ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ. ಸೊ ಇದು ಬಹಳ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಸಮಾಜದಲ್ಲಿ ಹುಟ್ಟಿರ್ಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ, ಯಾವುದೇ ಜಾತಿನಲ್ಲಿ ಹುಟ್ಟಿರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನ ಪ್ರತಿಯೊಬ್ರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂತಂದ್ರೆ ನಮ್ಗೆ ಸಂವಿಧಾನನೇ ರಕ್ಷೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಂವಿಧಾನ ಇದೆಯಲ್ಲ, ನಮ್ಮೆಲ್ಲರಿಗೂ ರಕ್ಷಣೆ. ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನ ಇದ್ದದ್ರಿಂದಲೇನೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಕೂತಿರ್ತಕ್ಕಂಥ ವಿವಿಧ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಂವಿಧಾನ ಇದ್ದದ್ರಿಂದಲೇನೆ ನೀವೆಲ್ಲ MLAಗಳು, MLCಗಳು, ಅಧಿಕಾರಿಗಳು ಆಗ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದೆ ಹೋದ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು, ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ರು ಕೂಡ ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನ ಕೊಡಬೇಕು. ದೇಶ ನಮಗೇನ್ ಕೊಡ್ತು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯ ಅಲ್ಲ. ದೇಶಕ್ಕಾಗಿ ನಾವೇನ್ ಕೊಟ್ಟೋ, ದೇಶಕ್ಕಾಗಿ ನಾವೇನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗ್ಬೇಕು. ದೇಶ ಇದ್ದದ್ರಿಂದಲೇ, ಇಂಥ ಸಂವಿಧಾನ ಇದ್ದದ್ರಿಂದಲೇ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ನಾವೆಲ್ಲರೂ ಕೂಡ ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ನಾವೆಲ್ಲರೂ ಕೂಡ ಗೌರವದಿಂದ ಬಾಳ್ಲಿಕ್ಕೆ ಸಾಧ್ಯ ಆಯ್ತು. ನಾವೆಲ್ಲರೂ ಕೂಡ ಇವತ್ತು ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಆಯ್ತು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅನೇಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ಶಾಂತಿಯನ್ನ ಭಂಗ ಮಾಡ್ತಕ್ಕಂಥ, ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದಯಮಾಡಿ ನಾನು ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಇಂಥ ದುಷ್ಕೃತ್ಯಗಳು ಏನ್ ನಡೆಸ್ತಾ ಇದ್ದಾರೆ, ಇಂಥ ದುಷ್ಕೃತ್ಯಗಳಿಗೆ ನಾವು ಮಾರು ಹೋಗಬಾರದು. ಅದರ ವಿರುದ್ಧ, ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂತ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇಲ್ಲ. ಎಲ್ಲ ಧರ್ಮಗಳು ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲರೂ ಕೂಡ ಗೌರವದಿಂದ ಬದುಕಬೇಕು. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾವು ಮನುಷ್ಯರಾಗಿದ್ದೀವ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ವಿದ್ಯೆ ಕಲಿತಕ್ಕಂಥದ್ದು ಮನುಷ್ಯತ್ವವನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ, ನಾವೆಲ್ಲ ಮನುಷ್ಯರಾಗಿ ಬಾಳ್ಲಿಕ್ಕೋಸ್ಕರ, ಸಮಾಜಮುಖಿಯಾಗಿ ಬಾಳ್ಲಿಕ್ಕೋಸ್ಕರ. ಇದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಸಮಾಜಕ್ಕೆ ಭಾರ ಆಗಬಾರದು, ಸಮಾಜಕ್ಕೆ ಆಸ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು.
ಇದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರಜಾಪ್ರಭುತ್ವವನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದೀವಿ, ಅದನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು. ಯಾಕಂದ್ರೆ ಈ ದೇಶದಲ್ಲಿ ಬುದ್ಧನ ಕಾಲದಿಂದ ಪ್ರಜಾಪ್ರಭುತ್ವ ಬೆಳಕ ಬಂದಿದೆ, ಬಸವಣ್ಣವ್ರ ಕಾಲದಲ್ಲಿ ಪ್ರಜಾಪ್ರಭುತ್ವ ಬೆಳೆದಿದೆ, ಆಮೇಲೆ ಅಂಬೇಡ್ಕರ್ ಕಾಲದಲ್ಲಿ, ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ. ನಾವು ಪ್ರಜಾಪ್ರಭುತ್ವವನ್ನ ಅಪ್ಕೊಂಡು ಅದನ್ನ ಆ ರೀತಿ ಆಡಳಿತವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೇವೆ. ಅದರಿಂದ ಪ್ರಜಾಪ್ರಭುತ್ವವನ್ನ ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನನ್ನ ಗೌರವಿಸ್ಬೇಕು. ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾವುದೇ ಜಾತಿಗೆ ಸೇರಿರ್ಲಿ, ಮನುಷ್ಯನನ್ನ ಉಳಿಸ್ಬೇಕು, ಗೌರವಿಸ್ಬೇಕು. ನಾನು ಹೇಗೆ ಗೌರವವನ್ನ ಬಯಸ್ತೇನೋ ಹಾಗೆ ಇನ್ನೊಬ್ಬರನ್ನ ನಾನು ಗೌರವದಿಂದ ಕಾಣ್ತಕ್ಕಂಥದ್ದು. ಅದನ್ನ ಪ್ರತಿಯೊಬ್ರು ಕೂಡ ಮಾಡಿದಾಗ ಮಾತ್ರ ಜಾತ್ಯತೀತ ತತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಕೂಡ ಜಾತ್ಯತೀತರು ಈ ದೇಶದಲ್ಲಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಹೆಣ್ಮಕ್ಳು ಸೇರ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದರಿಂದ ನಮಗೆ ರಾಜಕೀಯ ಸ್ವಾತಂತ್ರ್ಯನೂ ಬೇಕು, ಆರ್ಥಿಕ ಸ್ವಾತಂತ್ರ್ಯನೂ ಬೇಕು, ಸಾಮಾಜಿಕ ಸ್ವಾತಂತ್ರ್ಯನೂ ಬೇಕು. ಇವು ಮೂರು ಒಂದಕ್ಕೊಂದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮಂತ ದೇಶದಲ್ಲಿ ಇವನ್ನ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದನ್ನ ಬಿಟ್ಟು ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ಅದ್ರ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಮಾಜದಲ್ಲಿ ನಾವೆಲ್ಲ ಇರ್ಲಿಕ್ಕೆ ಸಾಧ್ಯ, ಸಂವಿಧಾನ ಬಂದದಕ್ಕೆ ಸಾರ್ಥಕ ಆಗ್ತದೆ, ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ನಾವು 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ದು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು 23 ಮೇ 20 ಮೊದಲನೇ ಕ್ಯಾಬಿನೆಟ್ ನಲ್ಲೇ 5 ಗ್ಯಾರಂಟಿ ಯೋಜನೆಗಳನ್ನ ಒಪ್ಕೊಂಡು ಅವನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನ ಮಾಡ್ದೋ. ಜೂನ್ 11ನೇ ತಾರೀಕು 23 2023 ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು, ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಯೋಜನೆಗಳನ್ನ ಜಾರಿ ಕೊಟ್ಟು, ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು, ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಜಾರಿ ಕೊಟ್ಟು, ಅದು ವಿವೇಕಾನಂದರ ಜನ್ಮದಿನದಂದು ಜಾರಿ ಕೊಟ್ಟು, ವಿವೇಕಾನಂದರ ಜನ್ಮದಿನ ಅವತ್ತು ಅದನ್ನ ಜಾರಿ ಕೊಟ್ಟು, ಇವತ್ತಿನವರಿಗೆ ಅಂದ್ರೆ ನವೆಂಬರ್ ಕೊನೆಯವರೆಗೆ 1,62,000 ಯುವಕ ಯುವತಿಯರಿಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 1,62,000
ಯುವ ಜನರಿಗೆ ನಾವು ಇವತ್ತು ಯುವ ನಿಧಿ ಹಣವನ್ನ ಅವರ ಅಕೌಂಟ್ಗಳಿಗೆ ವರ್ಗಾಯಿಸಿದ್ದೇವೆ. ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥವ್ರು, ಅವ್ರಿಗೆ 2 ವರ್ಷದ ಒಳಗಡೆ ಕೆಲಸ ತಗೋಬೇಕು ಅವರು. ಅದಕ್ಕೋಸ್ಕರ ನಾವು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಕೂಡ ಮಾಡ್ಕೊಡ್ತಾ ಇದ್ದೀವಿ. ಯುವ ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರಿಗೆ ತರಬೇತಿಯನ್ನ ಕೊಡೋದ್ರಿಂದ ಅವ್ರಿಗೆ ಕೆಲಸ ಸಿಕ್ಬಹುದು. 2 ವರ್ಷದವರೆಗೆ ಈ ತರದ ಕಾರ್ಯಕ್ರಮವನ್ನ, ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೆ ಸುಮಾರು 216 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳಿದ್ರು ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಮಾಡಿದ್ದೀವಿ ಅಂತೇಳಿ. 5802 ಜನರಿಗೆ 5802. ನಾನು ಅಷ್ಟೇ ಹೇಳುದು. 5802 ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ ನೆರವನ್ನ ಕೊಟ್ಟಿದ್ದೇವೆ. ಇದರ ಅರ್ಥ ಅವರು ನಿರುದ್ಯೋಗ ಇರ್ತಕ್ಕಂಥವರಿಗೆ ಸ್ವಲ್ಪ ಆದ್ರೂ ಕೂಡ ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಈ ಸಹಾಯವನ್ನ ನಾವು ಮಾಡಿದ್ದೀವಿ. 2 ವರ್ಷದಲ್ಲಿ ಬಹುಶಃ ನಿರುದ್ಯೋಗಿ ಪದವೀಧರರು, ನಿರುದ್ಯೋಗಿ ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸು ಅವರು ಕೆಲಸ ಗಿಟ್ಟಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯುವ ಸಮೂಹಕ್ಕೆ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ನಾವು ಕೊಡ್ತೇವೆ. ಮತ್ತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ 2025 ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ರೀತಿಯಿಂದಲೂ ಕೂಡ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಶ್ರಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ನಿಮಗೆಲ್ಲ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಜನತೆ ತಮ್ಮ ಜವಾಬ್ದಾರಿಯನ್ನ ಅರಿತು ನಡೆಯಬೇಕು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ವೇದಿಕೆಯ ಕಾರ್ಯಕ್ರಮದ ಮುಕ್ತಾಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ GM ಗಂಗಾಧರ ಸ್ವಾಮಿ ಅವರಿಂದ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಎಲ್ಲ ದಾವಣಗೆರೆ ಜಿಲ್ಲೆಯ ಜನತೆಯ ಪರವಾಗಿ ನಾನು ಮತ್ತು ಎಲ್ಲ ಶಾಸಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಸಚಿವರಾದಂತ ಬೈರತಿ ಸುರೇಶ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಮತ್ತು ಎಲ್ಲ ಶಾಸಕರ ಪರವಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಗಣಿ ಮತ್ತು ತೋಟಗಾರಿಕೆ ಸಚಿವರು ಈ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಎಲ್ಲ ಸಹಕಾರವನ್ನ, ಪ್ರೋತ್ಸಾಹವನ್ನ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಎಲ್ಲ ಅಧಿಕಾರಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಸನ್ಮಾನ್ಯ ಬಸವಂತಪ್ಪ ಸಾಹೇಬ್ರವರು ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಜಿಲ್ಲಾಡಳಿತದ ಪರವಾಗಿ ಮತ್ತು ಜಿಲ್ಲಾ ಪಂಚಾಯತ್ ಪರವಾಗಿ ಅರ್ಪಿಸ್ತೇನೆ. ಹಾಗೆಯೇ ಮಾನ್ಯ ಶಾಸಕರು ಶಾಂತನಗೌಡರು, ಹೊನ್ನಾಳಿ ಕ್ಷೇತ್ರದ ಶಾಸಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ನಾನು ಜಿಲ್ಲಾಡಳಿತದ ಪರವಾಗಿ ಮತ್ತು ಎಲ್ಲ ಜಿಲ್ಲೆಯ ಜನರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೆಯೇ ಸನ್ಮಾನ್ಯ ದೇವೇಂದ್ರಪ್ಪ ಸಾಹೇಬ್ರವರು ಜಗಳೂರು ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ಮತ್ತು ಜನತೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಶಿವಗಂಗಾ ಬಸವರಾಜ್ ಸಾಹೇಬರು ಮಾನ್ಯ ಶಾಸಕರು ಚನ್ನಗಿರಿ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲ ಜನತೆಯ ಪರವಾಗಿ
ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಅಭಯ್ ಜಬ್ಬಾರ್ ಖಾನ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸ್ತೀನಿ. ಹಾಗೆಯೇ ನಮ್ಮ ಪೂಜ್ಯ ಮಹಾಪೌರರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಹಾಗೂ ವೇದಿಕೆಯ ಮೇಲೆ ಇದ್ದಂತ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು, ಮಾಧ್ಯಮ ಮಿತ್ರರು ಮತ್ತು ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ತಾವೆಲ್ಲರೂ ಕೂಡ ಇಲ್ಲೆಲ್ಲ ಬಂದಿದ್ದೀರಿ, ಸಾವಧಾನವಾಗಿದ್ದೀರಿ, ಸಹಕರಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ನಾವು ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.